ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದಲೇ ರಾಜೀನಾಮೆ ಅಸ್ತ್ರವನ್ನ ಹೂಡಲಾಗಿದೆ. ಶಾಸಕರ ರಾಜೀನಾಮೆ ಅಸ್ತ್ರಕ್ಕೆ ರಾಹುಲ್ ಗಾಂಧಿ ಪ್ರತ್ಯಸ್ತ್ರವನ್ನ ಹೂಡಿದ್ದಾರೆ. ಯಾರೇ ರಿಸೈನ್ ಮಾಡಿದ್ರು ಅಂಗೀಕರಿಸಿ ಅಂತ ರಾಹುಲ್ ಈಗ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ. ಯಾರ ರಾಜೀನಾಮೆ ಬೆದರಿಕೆಗೂ ನಾವು ಬಗ್ಗಲ್ಲ ಅಂತ ರಾಹುಲ್ ಗಾಂಧಿ ಅವರೀಗ ಪ್ರತ್ಯಸ್ತ್ರವನ್ನ ಹೂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಶಾಸಕರ ಕದನ ಭುಗಿಲೆದ್ದಿದೆ. ಒಂದು ಕಡೆ ರಾಜೀನಾಮೆಗೆ ಬಿ ಸಂಗಮೇಶ್ ತೀರ್ಮಾನಿಸಿದ್ದಾರೆ. ಮತ್ತಷ್ಟು ಹೆಚ್ಚಾಗ್ತಾ ಇದೆ ಈಗ ಅಸಮಾಧಾನ ರಾಜ್ಯ ಕಾಂಗ್ರೆಸ್ನಲ್ಲೇ. ಯಾವಾಗ 20 ಜನರ ಸಚಿವರ ಪಟ್ಟಿ ಹೊರಬಿತ್ತೋ ಬಹಿರಂಗವಾದ ನೆಕ್ಸ್ಟ್ ಟೈಮೇ ಈಗ ಎಲ್ಲ ಶಾಸಕರು ಭುಗಿಲೆದ್ದಿದ್ದಾರೆ. ತಾಳ್ಮೆ ಅನ್ನೋದು ಇರಬೇಕು, ತಾಳಿದವನು ಬಾಳ್ಯಾನು. ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಫಲ ಸಿಗುತ್ತದೆ ಅಂತ ರಾಹುಲ್ ಗಾಂಧಿ ಅವರು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಈಗ ಪಕ್ಷದ ವಿರುದ್ಧ ಬಂಡಾಯವಾಗಲಿ ಬೆದರಿಕೆಯಾಗಲಿ ಸಲ್ಲದು. ರೆಬೆಲ್ಸ್ಗೆ ಸಿಎಂ ಡಿಕೆಶಿ ಒಂದು ಕಡೆ ಎಚ್ಚರಿಕೆಯ ಗಂಟೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ರೆ ಕೂಡಲೇ ಅಂಗೀಕರಿಸಿ, ಮುಲಾಜೆ ಇಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದಲೇ ರಾಜೀನಾಮೆ ಅಸ್ತ್ರವನ್ನ ಹೂಡಲಾಗ್ತಾ ಇದೆ. ಯಾರೇ ರಿಸೈನ್ ಮಾಡಿದ್ರು ಅದನ್ನ ಅಂಗೀಕರಿಸಿ ಅಂತ ರಾಹುಲ್ ಅವರು ಹೇಳಿದ್ದಾರೆ. ಯಾರೇ ರಿಸೈನ್ ಮಾಡಿದ್ರು ಅಂಗೀಕರಿಸಿ ಅಂತ ರಾಹುಲ್ ಅವರಿಗೂ ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ. ಡಿ ಕೆ ಶಿ ಅವರು ಕೂಡ ಅದೇ ಕೌಂಟರ್, ರೆಬೆಲ್ಸ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಅಸಮಾಧಾನಿತರ ಸಭೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾರೇ ರಾಜೀನಾಮೆ ಕೊಟ್ಟರೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ರೆಬೆಲ್ಸ್ಗೆ ಮುಖ್ಯಮಂತ್ರಿ ಈಗ ಕೌಂಟರ್ ಕೊಡ್ತಾ ಇದ್ದಾರೆ. ಹೊಸ ಲಿಸ್ಟ್ ವಿರುದ್ಧ ಈಗ ಕಾಂಗ್ರೆಸ್ ಶಾಸಕರು ಆಕ್ಷೇಪವನ್ನು ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ ವಿಜಯನಗರದ ಕೃಷ್ಣಪ್ಪ ಅವರು ಕೂಡ ಬೆಂಡೆದ್ದಿದ್ದಾರೆ. ಮತ್ತೊಂದು ಕಡೆ ಭಾರಿ ಪ್ರತಿಭಟನೆಯನ್ನು ಮಾಡಿ ಕೈ ಕಾರ್ಯಕರ್ತರು ಪ್ರತಾಪವನ್ನು ತೋರ್ತಾ ಇದ್ದಾರೆ. ನಿನ್ನೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೈ ಕಾರ್ಯಕರ್ತರು. ಅದೆಷ್ಟೋ ಶಾಸಕರ ಬೆಂಬಲಿಗರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದು, ಮಂತ್ರಿಗಿರಿಗಾಗಿ ಕೆಲ ಕೈ ಶಾಸಕರಿಂದಲೇ ಲಾಬಿ ಮಾಡಲಾಗಿತ್ತು. ಶಾಸಕರ ರಾಜೀನಾಮೆ ಅಸ್ತ್ರಕ್ಕೆ ರಾಹುಲ್ ಗಾಂಧಿ ಪ್ರತ್ಯಸ್ತ್ರವನ್ನು ಹೂಡಿದ್ದಾರೆ. ಈಗ ಯಾರೇ ರಿಸೈನ್ ಮಾಡಿದ್ರು ಮುಲಾಜೆ ಇಲ್ಲ, ಅಂಗೀಕರಿಸಿ ಅಂತ ಹೇಳ್ತಾ ಇದ್ದಾರೆ. ಯಾರ ರಾಜೀನಾಮೆ ಬೆದರಿಕೆಗೂ ನಾವು ಬಗ್ಗಲ್ಲ ಜಗ್ಗಲ್ಲ ಅಂತ ಈಗ ಹೈಕಮಾಂಡ್ ವರಿಷ್ಠರು ಹೇಳ್ತಾ ಇದ್ದಾರೆ. ಸಿಎಂ ಡಿಕೆಶಿಗೆ ಕಾಂಗ್ರೆಸ್ ಹೈಕಮಾಂಡ್ ಸಂದೇಶ ರವಾನಿಸಿದೆ. ಅದಾದ ನಂತರದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕೆಲ ಅಸಮಾಧಾನಿತರ ಸಭೆ ಮಾಡಿದ್ದಾರೆ. ಆದರೂ ಸಹಿತ ಕೆಲ ಶಾಸಕರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಫಲ ಸಿಕ್ಕೇ ಸಿಗುತ್ತದೆ, ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟು ಈಗ ಯಾರೇ ರಿಸೈನ್ ಕೊಡೋಕೆ ಬಂದರೂ ಸಹಿತ ಅಂಗೀಕರಿಸಿ ಅಂತ ಒಂದು ಕಡೆ ಹೈಕಮಾಂಡಿಂದ ಕರೆ ಬಂದಿದ್ದು, ಈಗ ಡಿ ಕೆ ಶಿವಕುಮಾರ್ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಮಂತ್ರಿಗಿರಿ ಸಿಗದಿದ್ದಕ್ಕೆ ಹಿರಿಯ ಶಾಸಕರು ಕೂಡ ಒಂದು ಕಡೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಗಾಮಿ ಸ್ಪೀಕರ್ ಆಗಲ್ಲ ಅಂತ ಈ ಸೈಡು ಜಯಚಂದ್ರ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಕ್ಕಟ್ಟಿಗೆ ಈಗ ಕಾಂಗ್ರೆಸ್ ಸರ್ಕಾರ ಸಿಲುಕಿದೆ. ಯಾರೇ ರಿಸೈನ್ ಮಾಡಿದ್ರು ಕೂಡ ಅಂಗೀಕರಿಸಿ ಅಂತ ರಾಹುಲ್ ಒಂದು ಕಡೆ ಕರೆ ಕೊಟ್ಟಿದ್ದು, ಈಗ ಡಿ ಕೆ ಶಿ ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಒಂದು ಕಡೆ ಅಪ್ಪಂಗೂ ಇಲ್ಲ ಮಗನಿಗೂ ಸಚಿವ ಸ್ಥಾನ ಸಿಗದಿದ್ದಕ್ಕೆ ವಿಜಯನಗರದಲ್ಲೊಂದು ಭುಗಿಲೆದ್ದಿದೆ. ಈಗ ಶಾಸಕ ಕೃಷ್ಣಪ್ಪಗೆ ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆ ಅವರು ಕೂಡ ಈಗ ಅಂದರೆ ವಿಜಯನಗರದಲ್ಲಿ ಅವರ ಬೆಂಬಲಿಗರು ಈಗ ಪ್ರೊಟೆಸ್ಟ್ ನಡೆಸಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಗೆ ಕಾರ್ಯಕರ್ತರು ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಿದ್ದಾರೆ. ಎಂ ಕೃಷ್ಣಪ್ಪ ಮನೆ ಬಳಿ ಕಾರ್ಯಕರ್ತರು ಸೇರಿದ್ದಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಸೇರಿ ಈಗ ಜಮಾವಣೆಗೊಂಡಿದ್ದಾರೆ ಕೃಷ್ಣಪ್ಪ ಅವರ ಮನೆ ಹತ್ತಿರ. ಈ ರಾಜ್ಯಾದ್ಯಂತ ಯಾರ್ಯಾರಿಗೆ ಅಂದರೆ ಕಾಂಗ್ರೆಸ್ ಶಾಸಕರಿಗೆ ಸಚಿವಗಿರಿ ಸಿಕ್ಕಿಲ್ವೋ ಅವರೆಲ್ಲರೂ ಸಹಿತ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. 35 ವರ್ಷ 34 ವರ್ಷ ಪಕ್ಷಕ್ಕಾಗಿ ದುಡಿದ್ರೂ ಸಹಿತ ನಮ್ಮನ್ನ ಇವರು ಕಡೆಗಣಿಸ್ತಿದ್ದಾರೆ. ಜಾತಿ ರಾಜಕಾರಣ ನಡೀತಾ ಇದೆ, ಹೀಗಾಗಿ ನಮಗೆ ಪಕ್ಷದಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾವು ರಾಜೀನಾಮೆ ಕೊಡ್ತೇವೆ ಅಂತ ಕೆಲವೊಂದು ಕಡೆ ಶಾಸಕರು ಈಗ ಭುಗಿಲೆದ್ದಿದ್ದಾರೆ. ನಿನ್ನೆ ಡಿ ಕೆ ಶಿ ಅವರ ಮನೆ ಹತ್ರನೂ ಕೂಡ ಶಾಸಕರು ತೆರಳಿದ್ರು, ಈ ಬಗ್ಗೆ ಮಾತನಾಡಿದರು. ಇದೆಲ್ಲ ಚರ್ಚೆ ಆದ ನಂತರದಲ್ಲೂ ಕೂಡ ಬೇಳೂರು ರಾಮಕೃಷ್ಣ ಅವರು ಕೂಡ ರಾಜೀನಾಮೆ ಕೊಟ್ಟರು. ಅನಂತರದಲ್ಲಿ ಬಿ ಸಂಗಮೇಶ್ ಅವರು ಕೂಡ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ಇವೆಲ್ಲವೂ ಸೇರಿ ಈಗ ಕಾಂಗ್ರೆಸ್ನಲ್ಲಿ ಒಡೆದ ಮನೆ ಅಂತಾಗ್ತಾ ಇದೆ. ರಾಜೀನಾಮೆ ಕೊಟ್ಟರೆ ಅಂಗೀಕರಿಸಿ ಅಂತ ಒಂದು ಕಡೆ ರಾಹುಲ್ ಅವರು ನೇರವಾಗಿ ಡಿ ಕೆ ಶಿ ಅವರಿಗೆ ಸಂದೇಶವನ್ನು ರವಾನಿಸಿದ್ದಾರೆ. ಹೊಸ ಲಿಸ್ಟ್ ವಿರುದ್ಧ ಕೈ ಶಾಸಕರು ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜಯನಗರದ ಕೃಷ್ಣಪ್ಪ ಈಗ ಬಂಡೆದ್ದಿದ್ದು ಭಾರಿ ಪ್ರತಿಭಟನೆಯನ್ನು ಮಾಡಿ ಕೈ ಕಾರ್ಯಕರ್ತರು ಕೂಡ ಪ್ರತಾಪವನ್ನು ತೋರ್ತಾ ಇದ್ದಾರೆ.
ಕೆಪಿಸಿಸಿ ಕಚೇರಿಗೂ ಹೋಗಿ ರಾಜೀನಾಮೆ ನೀಡಲು ನಿರ್ಧರಿಸಿದರು. 20 ಟಿಟಿ ವಾಹನದಲ್ಲಿ 50ಕ್ಕೂ ಹೆಚ್ಚು ಕಾರ್ಯಕರ್ತರು ತೆರಳಿ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ. ನಿನ್ನೆ ಪ್ರಮಾಣ ವಚನ ಕಾರ್ಯಕ್ರಮ ನಡೀತು. ಆ ಪ್ರಮಾಣ ವಚನ ಕಾರ್ಯಕ್ರಮದಲ್ಲೂ ಕೂಡ ಕೆಲವೊಂದಿಷ್ಟು ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆ ಲಿಸ್ಟಲ್ಲಿ ನಮ್ಮ ಹೆಸರೇ ಇಲ್ಲ, ಇಷ್ಟು ವರ್ಷಗಳ ಕಾಲ ನಾವು ಪಕ್ಷಕ್ಕಾಗಿ ನಿಯತ್ತಿಂದ ದುಡಿದ್ರೂ ಸಹಿತ ನಮಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ ಪಕ್ಷದಲ್ಲಿ ಅಂತ ಈಗ ಶಾಸಕರು ಒಂದು ಕಡೆ ಬಂಡೆದಿದ್ದಾರೆ. ಈಗ